ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಇಲಾಖೆಯಿಂದ ಅಂದರೆ ಕ್ರೈಸ್ ಡಿಪಾರ್ಟ್ಮೆಂಟಿಂದ ಆ, ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ಹೋರಾಟ ಮಾಡಿದಾಗಿಂದ ಕಂಟಿನ್ಯೂಸ್ ಆಗಿ ಡಿಪಾರ್ಟ್ಮೆಂಟಿಗೆ ಫಾಲೋ ಅಪ್ ಮಾಡಿ ಕ್ರೈಸ್ ಡಿಪಾರ್ಟ್ಮೆಂಟಿಂದ ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಏನೆಲ್ಲ ಕ್ಲಾರಿಫಿಕೇಶನ್ಸ್ ಕೇಳಿದ್ದು ಮತ್ತೆ ಏನೆಲ್ಲ ಮಿಸ್ಟೇಕ್ಸ್ ಇತ್ತು ಎಲ್ಲನೂ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ ಮತ್ತೆ ಒತ್ತಡ ಏರಿ ಆ ಒಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂಡು ಇವತ್ತು ಕೆ ಎ ನೋಟಿಫಿಕೇಶನ್ಸ್ ಕೊಟ್ಟು ಕೆ ಎ ಮುಖಾಂತರ ನೋಟಿಫಿಕೇಶನ್ಸ್ ಆಗುತ್ತೆ ಅಂತ ಹೇಳಿ ತುಂಬಾ ಜನ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಬಟ್ ಆದ್ರೆ ಇದರಲ್ಲಿ ಸಣ್ಣ ಪುಟ್ಟ ಕ್ಲಾರಿಫಿಕೇಶನ್ಸ್ ಮತ್ತೆ ಮಿಸ್ಟೇಕ್ಸ್ ಇನ್ನೂ ಇದೆ. ನೋಟಿಫಿಕೇಶನ್ ಆಗೋದಕ್ಕೆ ಮುಂಚೆ ಮತ್ತೆ ಅದು ಕೋರ್ಟ್ ಕಚೇರಿ ಹೋಗೋದಕ್ಕೆ ಮುಂಚೆ ಇಲ್ಲೇ ಏನೆಲ್ಲ ಸಣ್ಣ ಪುಟ್ಟ ಸಮಸ್ಯೆ ಇದೆ ಅದನ್ನ ಇವಾಗಲೇ ಕ್ಲಿಯರ್ ಮಾಡ್ಕೊಳೋದಕ್ಕೆ ನಾವು ಮನವಿ ಮಾಡ್ಕೊಂಡಿದೀವಿ. ಮತ್ತೆ ಏನು ಈ ಒಂದು ನೋಟಿಫಿಕೇಶನ್ಸ್ ಕೆ ಎ ಬಂದಿತ್ತು ಮತ್ತೆ ವಾಪಸ್ ಡಿಪಾರ್ಟ್ಮೆಂಟ್ ಅವ್ರು ವಾಪಸ್ ತಗೊಂಡಿದಾರಂತೆ. ವಾಪಸ್ ತಗೊಂಡು ಏನೋ ಒಂದು ಸ್ಮಾಲ್ ಮಿಸ್ಟೇಕ್ಸ್ ಇದೆ ಅದು ಕರೆಕ್ಷನ್ ಮಾಡ್ಕೊಂಡು ಮತ್ತೆ ವಾಪಸ್ ನೋಟಿಫಿಕೇಶನ್ ಕೆ ಎ ಬರುತ್ತೆ. ಮತ್ತೆ ಇಲ್ಲ ಇವತ್ತೇ ಆಗುತ್ತೆ ನೋಟಿಫಿಕೇಶನ್ಸ್ ಇನ್ನೇನ್ ನೆಕ್ಸ್ಟ್ ಮಿನಿಟ್ ಅಲ್ಲಿ ಅಲ್ಲ. ನಾವಿರೋ ವಾಸ್ತವ ಸತ್ಯ ಏನಪ್ಪಾ ಅಂದ್ರೆ ಕ್ಲಾರಿಫಿಕೇಶನ್ಸ್ ಕೊಡ್ತಾ ಇದೀವಿ ಆದಷ್ಟು ಬೇಗ. ಯಾಕೆಂದ್ರೆ ಇದಕ್ಕೆ ಮುಂಚೆ 15 ಡೇಸ್ ಮುಂಚೆನೆ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿರೋಂಥ ಕಮಿಷನರ್ ಸರ್ಗೆ ಭೇಟಿ ಮಾಡಿ ಈ ಒಂದು ಸಮಸ್ಯೆ ಬಗೆಹರಿಸ್ಕೊಂಡು ಕೆಇಗೆ ನೋಟಿಫಿಕೇಶನ್ಸ್ ಕಳ್ಸ್ಕೊಡಿ ಅಂತ ಕೇಳ್ತಾನೆ ಇದೀವಿ. ಅದನ್ನ ಫಾಲೋ ಅಪ್ ಮಾಡ್ತೀವಿ. ಆದಷ್ಟು ಬೇಗ ನೋಟಿಫಿಕೇಶನ್ಸ್ ಆಗುತ್ತೆ. ಈ ಒಂದು ನೋಟಿಫಿಕೇಶನ್ ಆಗೋದಕ್ಕೆ ಯಾರೆಲ್ಲ ಸಹಕಾರ ಮಾಡಿದಿರಾ ಮತ್ತೆ ಸಹಕರಿಸಿದಿರಾ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಈ ಒಂದು ನೋಟಿಫಿಕೇಶನ್ಸ್ ಏನೆಲ್ಲ ಮಿಸ್ಟೇಕ್ಸ್ ಇದೆ ಸರಿಪಡಿಸಿ ವಾಪಸ್ ಕೆ ಎ ಕೊಡ್ಸೋಂಥ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಪ್ರತಿ ಒಂದಿನೂ ಇಂಪಾರ್ಟೆಂಟು. ಯಾಕೆಂದ್ರೆ ನಿಮಗೆ ಗೊತ್ತಿದೆ ಕೆ ಎಗೆ ನೋಟಿಫಿಕೇಶನ್ಸ್ ಬಂದಾದ್ಮೇಲೆ ಅವ್ರ ಕೆ ಎದಿಂದ ತುಂಬಾ ಸ್ಪೀಡ್ ಆಗಿ ನೋಟಿಫಿಕೇಶನ್ಸ್ ಮತ್ತೆ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದಾರೆ ಅವರಿಗೆ ಕೆಲಸ ಸಿಗ್ಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಅದೇ ರೀತಿ ಆಗುತ್ತೆ. ಮುಂದೆ ಯಾವುದೇ ನೋಟಿಫಿಕೇಶನ್ಸ್ ಆದ್ರೂ KPSC ಕೊಡಿಸ್ಬಾರ್ದು ಅನ್ನೋದೇ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇರೋದು. ಯಾಕೆಂದ್ರೆ ಕೆ ಎ ಕೊಡೋದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಇದೆ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಕಾನ್ಸಂಟ್ರೇಟ್ ಇಟ್ಟು ಓದೋದ್ರ ಬಗ್ಗೆ ಗಮನ ಕೊಡಿ. ಮತ್ತೇನಾದ್ರೂ ಸ್ವಲ್ಪ ಡಿಲೇ ಆಯ್ತು ಅಂತಂದ್ರೆ 100% ಇದ್ರ ವಿರುದ್ಧ ಬೇಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹೋರಾಟ ಮಾಡೋಣ. ಯಾವುದೇ ಕಾರಣಕ್ಕೂ ಡಿಲೇ ಮಾಡೋದು ಬೇಡ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.